ಶಿಗ್ಗಾವಿ ಉಪಚುನಾವಣೆಗೆ ವಕ್ನ ಬಿಸಿ ತಟ್ಟಿದೆ. ಮತದಾನವನ್ನು ಬಹಿಷ್ಕರಿಸಿದ್ದಾರೆ ದಂಡಿನಪೇಟೆ ಜನ. 400 ಕುಟುಂಬಗಳಿದೆ ಈ ಗ್ರಾಮದಲ್ಲಿ. ಮತದಾನವೇ ಬೇಡ ಅಂತ ಹೇಳಿ ಬಹಿಷ್ಕರಿಸಿದ್ದಾರೆ. ಹಕ್ಕು ಪತ್ರ ನೀಡಿ, ನಮ್ಮ ಭೂಮಿ ನಮ್ಮದು ಅನ್ನೋದ್ರ ಬಗ್ಗೆ ನಮಗೆ ಹಕ್ಕು ಪತ್ರ ನೀಡಿ, ನಮಗೆ ಸಾಕಾಗಿದೆ ಈ ವಕ್ನ ತಗಾದೆ ಅಂತ ಹೇಳಿ ಒತ್ತಾಯಿಸಿ ಮತದಾನ ಪ್ರಕ್ರಿಯೆಯನ್ನು ಬಹಿಷ್ಕರಿಸಿದ್ದಾರೆ ಆ ಜಾಗದ ಜನ. ದಂಡಿನಪೇಟೆ ವಕ್ಫ್ ಬೋರ್ಡ್ಗೆ ಸೇರಿದೆ ಅಂತ ಹೇಳಿ ಈಗ ಸರ್ಕಾರದ ಕಡೆಯಿಂದ ನೋಟಿಸ್ ಬಂದಿದೆ. ಈ ನಿರ್ಧಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ನಮ್ಮ ಜಾಗಕ್ಕೆ ಸಂಬಂಧಪಟ್ಟ ಹಕ್ಕುಪತ್ರ ಕೊಡೋವರೆಗೂ ನಾವು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ ಆ ಭಾಗದ ಜನ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ನೋಡಿ, ಸರ್ಕಾರ ಹೇಳ್ಬಿಟ್ಟಿದೆ ಕೊಟ್ಟಿರೋ ನೋಟಿಸ್ ವಾಪಸ್ ಪಡ್ಕೊಳ್ತೀವಿ, ಹಾಗೆ ದಾಖಲೆಯಲ್ಲಿ ಏನಾದರೂ ವಫ್ ಅಂತಿದ್ರೆ ಅದನ್ನು ಕೈ ಬಿಡ್ತೀವಿ. ಬಟ್ ಸ್ಟಿಲ್ ಯಾಕೆ ಈ ಜನ ಕನ್ವಿನ್ಸ್ ಆಗಿಲ್ಲ? ಏನು ಹೇಳ್ತಿದ್ದಾರೆ? ಯಾಕೆ ಮತದಾನವನ್ನೇ ಬಹಿಷ್ಕರಿಸೋ ನಿರ್ಧಾರಕ್ಕೆ ಬಂದಿದ್ದಾರೆ? ಹೌದು ಸ್ಮಿತಾ, ಏನಂತಂತಂದರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಮತದಾನ ಶಾಂತಿಯುತವಾಗಿ ನಡೀತಾ ಇದೆ. ಆದರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಸವಣೂರಿನ ದಂಡಿನಪೇಟೆ ಏನಿದೆ, ಈ ಒಂದು ನಿವಾಸಿಗಳು ಸುಮಾರು 400 ಕುಟುಂಬಸ್ಥರು ಮತದಾನ ಬಹಿಷ್ಕಾರ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂದರೆ 1983ರಲ್ಲೇ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಇಲ್ಲಿರುವಂಥದ್ದು ಏನು 4 ಎಕರೆ 28 ಗುಂಟೆ ಜಾಗ ಏನಿದೆ, ಇದು ಒಬ್ಬರ ಖಾಸಗಿ ವ್ಯಕ್ತಿಗಳಿಗೆ ಆಗಿರುತ್ತೆ. ಅದಾದ ನಂತರ ಅದು ವಕ್ಫ್ ಬೋರ್ಡಿಗೆ ಹಸ್ತಾಂತರವಾಗಿದೆ ಅಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಆಗಿದೆ. ಆದರೆ ಇವರು ಈವರೆಗೂ ಕೂಡ ನಮಗೆ ಈ ಒಂದು 4 ಎಕರೆ 28 ಗುಂಟೆ ಜಾಗದಲ್ಲಿ ಅಂದರೆ ಸುಮಾರು 400 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಆದರೆ ಈವರೆಗೂ ಕೂಡ ಅವರಿಗೆ ಮನೆಯ ಹಕ್ಕುಪತ್ರಗಳು ಸಿಗ್ತಾ ಇಲ್ಲ. ಹೀಗಾಗಿ ಅವರ ಮನೆಗಳನ್ನು ಕಟ್ಟಿಕೊಳ್ಳೋದಾಗಲಿ ಅಥವಾ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಾಗಲಿ ಯಾವುದೂ ಆಗ್ತಾ ಇಲ್ಲ. ವಕ್ಫ್ ಬೋರ್ಡ್ ಹೆಸರು ಕುಂತಿರೋದ್ರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಮಗೆ ಏನು ನಾವು ಸುಮಾರು 70ಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ನಮ್ಮ ಜಾಗ ಏನಿದೆ ಆ ಜಾಗಕ್ಕೆ ಹಕ್ಕುಪತ್ರಗಳನ್ನು ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಇಂದು ನಿನ್ನೆದಲ್ಲ, ಬಹಳ ದಿನಗಳಿಂದನೂ ಕೂಡ ಈ ಸ್ಥಳೀಯರು ಸಾಕಷ್ಟು ಹೋರಾಟ ಮಾಡ್ಕೊತಾ ಬಂದಿದ್ರು. ಇಲ್ಲಿಯ ಅಧಿಕಾರಿಗಳು ಕೂಡ ಹೇಳಿದ್ರು ನಿಮಗೆ ಆಸ್ತಿಯನ್ನು ಮರಳಿ ಕೊಡ್ತೇವೆ ಅಂತೇಳಿ. ಆದರೆ ಈವರೆಗೂ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಮತದಾನ ಇದೆ. ಹೀಗಾಗಿ ಮತದಾನ ಬಹಿಷ್ಕಾರ ಮಾಡಿ ನಾವು ಯಾವುದೇ ರೀತಿಯಿಂದ ಮತದಾನ ಹಾಕೋದಿಲ್ಲ, ನಮಗೆ ಹಕ್ಕುಪತ್ರ ನೀಡುವವರೆಗೂ ಕೂಡ ನಾವು ಮತದಾನ ಬಹಿಷ್ಕಾರ ಮಾಡ್ತೇವೆ ಅಂತ ಒತ್ತಾಯಿಸಿ ಇವಾಗ ಎಲ್ಲ ಜನರು ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ. ಪ್ರತಿಯೊಂದು ಮನೆಗೂ ಕೂಡ ಅವರು ಬ್ಯಾನರ್ಗಳನ್ನು ಕೂಡ ಹಾಕಿದ್ದಾರೆ. ಇಲ್ಲ ನೋಡ್ತಾ ಇರ್ಬೋದು, ಚುನಾವಣೆ ಬಹಿಷ್ಕಾರ ಚುನಾವಣೆ ಬಹಿಷ್ಕಾರದ ಬೋರ್ಡ್ಗಳನ್ನು ಹಾಕಿ ಆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರನ್ನು ಮನವೊಲಿಸಲು ಕೂಡ ಅಧಿಕಾರಿಗಳು ಬಂದರೂ ಕೂಡ ಇವರು ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮಗೆ ಹಕ್ಕುಪತ್ರ ಸಿಗುವವರೆಗೂ ಕೂಡ ನಾವು ಮತದಾನ ಹಾಕೋದಿಲ್ಲ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸ್ಮಿತಾ. ರೈಟ್ ಮಂಜು, ಧನ್ಯವಾದ ಮಾಹಿತಿಗಾಗಿ. ಒಂದು ಕಡೆ 3 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ನಡೀತಾ ಇದ್ರೆ, ಮತ್ತೊಂದು ಕಡೆ 400 ಕುಟುಂಬ ಇರುವ ಈ ದಂಡಿನಪೇಟೆ ಅನ್ನೋ ಗ್ರಾಮ, ಈ ಗ್ರಾಮದಲ್ಲಿ ಜನ ನಮಗೆ ಮತದಾನನೂ ಬೇಡ, ಏನೂ ಬೇಡ, ಯಾರನ್ನು ಆಯ್ಕೆ ಮಾಡಿದ್ರು ನಮ್ಮ ಗೋಳನ್ನು ಕೇಳೋರು ಯಾರೂ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಂತ ಕಾಣ್ತಾ ಇದೆ. ವಕ್ಫ್ ಪ್ರಾಪರ್ಟಿ ಇದು ಅಂತ ಹೇಳಿ ನೋಟಿಸ್ ಕೊಡಲಾಗಿದೆ. ಎಲ್ಲಿವರೆಗೂ ನಮ್ಮ ಭೂಮಿ ನಮ್ಮ ಮನೆಗಳು ನಮ್ಮದು ಅಂತ ಹೇಳಿ ನಮಗೆ ಖಾತ್ರಿ ಆಗೋದಿಲ್ವೋ ಅಲ್ಲಿ ತನಕ ನಾವು ಓಟೆ ಮಾಡಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ ಸಂಡೂರು, ಶಿಗ್ಗಾವಿ ಹಾಗೆ ಚನ್ನಪಟ್ಟಣ ಯಾವ ರೀತಿ ಇದೆ ಮತದಾರರ ಪ್ರತಿಕ್ರಿಯೆ, ಅದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಂಡೂರಿನಲ್ಲಿ ವಯೋವೃದ್ಧರು ವೋಟ್ ಮಾಡಿದ್ದಾರೆ. ಶಿಗ್ಗಾವಿಯಲ್ಲಿ ಮಹಿಳೆಯರು, ಅದರಲ್ಲೂ ಪ್ರಮುಖವಾಗಿ ಮುಸಲ್ಮಾನ ಸಮುದಾಯಕ್ಕೆ ಸೇರಿದ ಮಹಿಳೆಯರು ಸರ್ತಿ ಸಾಲಿನಲ್ಲಿ ನಿಂತು ವೋಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ವೀಲ್ ಚೇರ್ನಲ್ಲಿ ಬಂದು ವೋಟ್ ಹಾಕಿ ಹೋಗಿದ್ದಾರೆ ಜನ. ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಸಹಜವಾಗಿ ಪ್ರತಿ ಬಾರಿ ಕೂಡ ಚುನಾವಣೆ ಸಂದರ್ಭದಲ್ಲಿ ಮತದಾನಕ್ಕೆ ರಿಲೇಟೆಡ್ ಆಗುತ್ತೆ. ಸಂಜೆ 4ರ ನಂತರ ಮತ್ತಷ್ಟು ಚುರುಕನ್ನು ಪಡೆದುಕೊಳ್ಳುತ್ತೆ ಮತದಾನ ಪ್ರಕ್ರಿಯೆ. ಪದೇ ಪದೇ ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಮನವಿ ಮಾಡ್ತಿರೋದು ಇಷ್ಟೇ. ಹೌದು, ಅನಿರೀಕ್ಷಿತವಾಗಿ ಸ್ವಾರ್ಥ ರಾಜಕಾರಣದ ಫಲವಾಗಿ ನಡೀತಿರೋ ಚುನಾವಣೆ ಇದು 3 ಕ್ಷೇತ್ರದಲ್ಲೂ. ಆದರೆ ಮತದಾನ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ. ಹೀಗಾಗಿ ಈ ಹಬ್ಬದಲ್ಲಿ ತಪ್ಪದೆ ಪಾಲ್ಗೊಳ್ಳಿ. ಇನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ವೋಟಿಂಗ್ ಆಗಿದೆ, ಬೆಳಗ್ಗೆ 11 ಗಂಟೆವರೆಗಿನ ಅಪ್ಡೇಟನ್ನು ಗಮನಿಸ್ತಾ ಇದ್ದೀರಿ. ಲೇಟೆಸ್ಟ್ ಅಪ್ಡೇಟ್ ಸದ್ಯದಲ್ಲೇ ನಿಮ್ಮ ಮುಂದೆ ಇರೋ ಪ್ರಯತ್ನವನ್ನು ನಾವು ಮಾಡ್ತೀವಿ. 11 ಗಂಟೆವರೆಗೂ ಸಿಕ್ಕಿರುವ ಲೆಕ್ಕವನ್ನು ನೀವು ಗಮನಿಸಿದ್ರಿ. ಮತ ಚಲಾವಣೆಯತ್ತ ಉತ್ಸಾಹ ಯಾವುದೇ ಕಾರಣಕ್ಕೂ ಕುಗ್ಗಿಲ್ಲ. ಸರತಿ ಸಾಲಿನಲ್ಲಿ ನಿಂತು
ಹಿರಿ ಜೀವಗಳು ಮತದಾನವನ್ನ ಮಾಡಿದ್ದಾರೆ. ಮೂರು ಕ್ಷೇತ್ರಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆಗೆ ಉತ್ತಮವಾದ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಶಿಗ್ಗಾವಿ, ಸಂಡೂರು ಹಾಗೆ ಚನ್ನಪಟ್ಟಣದಲ್ಲಿ ಆನ್ ಆನ್ ಆವರೇಜ್ ಹತ್ತತ್ರ 30% ವೋಟಿಂಗ್ ಆಗಿದೆ. ಮಧ್ಯಾಹ್ನ 1 ಗಂಟೆ ಸಮಯ. ಮೂರು ಕ್ಷೇತ್ರದಲ್ಲೂ ಕೂಡ ಬೆಳಗ್ಗಿನಿಂದಲೂ ಸರತಿ ಸಾಲಿನಲ್ಲಿ ನಿಂತು ಮತದಾರರು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಜಿದ್ದಾಜಿದ್ದಿನ ಪೈಪೋಟಿಗೆ ಕಾರಣವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಖುದ್ದು ಸಿಪಿ ಯೋಗೇಶ್ವರ್ ಅಭ್ಯರ್ಥಿ ಕೂಡ ಬಂದು ಮತವನ್ನು ಚಲಾಯಿಸೋದನ್ನು ನೋಡಿದ್ರಿ. ಬೊಂಬೆ ನಾಡಿನಲ್ಲಿ ಸೈನಿಕ ವರ್ಸಸ್ ಅಭಿಮನ್ಯು ಜಟಾಪಟಿ. ಚನ್ನಪಟ್ಟಣದ ಮತದಾರರ ಒಲವು ಯಾರ ಕಡೆ? ತೀರ್ಪನ್ನ ಕಾಯ್ದಿರಿಸ್ತಾ ಇದ್ದಾನೆ ಮತದಾರ. ಇತ್ತ ಶಿಗ್ಗಾವಿಯಲ್ಲಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಭರತ್ ಬೊಮ್ಮಾಯಿ. ಅತ್ತ ಸಂಡೂರಿನಲ್ಲಿ ನಮ್ಮದೇ ಗೆಲುವು ಅಂತ ಹೇಳಿದ್ದಾರೆ ಅನ್ನಪೂರ್ಣ ತುಕಾರಾಂ. ಜಿದ್ದಾಜಿದ್ದಿನ ಪೈಪೋಟಿ ಮೂರು ಕ್ಷೇತ್ರಗಳಲ್ಲೂ ಇದ್ದು ಅಭ್ಯರ್ಥಿಗಳು ನಮ್ಮದೇ ಗೆಲುವು ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಮತದಾರ ತನ್ನ ತೀರ್ಮಾನವನ್ನ ಮತ ಚಲಾವಣೆಯ ಮೂಲಕ ಪ್ರಕಟಿಸ್ತಾ ಇದ್ದಾನೆ. 23ನೇ ತಾರೀಕಿನವರೆಗೆ ಯಾರ ಪರವಾಗಿ ವಿಜಯದ ಹೂಮಾಲೆ ಲಭ್ಯವಾಗಲಿದೆ ಅನ್ನೋದು ಕುತೂಹಲದ ಪ್ರಶ್ನೆಯಾಗಿಯೇ ಮುಂದುವರಿಯಲಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳು ಕೂಡ ಗೆಲುವಿನ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಆ ಕ್ಷೇತ್ರದ ಮತದಾರರಲ್ಲ, ಅದರ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಆ ಕ್ಷೇತ್ರದಲ್ಲೇ ಉಳಿಲಿಕ್ಕೆ ಅವಕಾಶ ಇದೆ. ಮತಗಟ್ಟೆಗೆ ಬಂದು ಪರಿಶೀಲನೆ ನಡೆಸಲಿಕ್ಕೆ ಅವಕಾಶ ಇರುತ್ತೆ. ಅದರಲ್ಲೂ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾದ ಕಡ್ಡಾಯ. ಮಿನಿ ದಂಗಲ್ನಲ್ಲಿ ನಾರಿಯರ ಪವರ್ ಪ್ರದರ್ಶನ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಉತ್ಸಾಹದಿಂದ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ ಮಹಿಳಾ ಮತದಾರರು. ವೀಲ್ ಚೇರ್ನಲ್ಲಿ ಬಂದು ವೃದ್ಧರು ಹಕ್ಕು ಚಲಾವಣೆ ಮಾಡಿದ್ದಾರೆ. ಕಳೆದ ಲೋಕಸಭಾ ಹಾಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗಿದ್ರ ಬಗ್ಗೆ ಖುದ್ದು ಎಲೆಕ್ಷನ್ ಕಮಿಷನ್ ಆತಂಕವನ್ನ, ಕಳವಳವನ್ನ ವ್ಯಕ್ತಪಡಿಸಿತ್ತು. ಇದೀಗ ಬೈ ಎಲೆಕ್ಷನ್ ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗಳತ್ತ ಧಾವಿಸ್ತಾ ಇರೋದು ಉತ್ತಮ ಬೆಳವಣಿಗೆ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನು ಅಭ್ಯರ್ಥಿಗಳು ಕೂಡ ವೋಟರ್ಸ್ ಆಗಿರುವ ಕ್ಷೇತ್ರಗಳು. ಅನ್ನಪೂರ್ಣ ತುಕಾರಾಂ ಅವರು ಸಂಡೂರಿನ ವೋಟರ್ ಕೂಡ ಹೌದು. ಅವರು ವೋಟ್ ಹಾಕಿದ ಸಂದರ್ಭದ ದೃಶ್ಯ ಗಮನಿಸ್ತಿದ್ದೀರಿ. ಹಾಗೆ ಶಿಗ್ಗಾವಿಯಲ್ಲಿ ಯಾಸರ್ ಪಠಾಣ್ ಸ್ಥಳೀಯರು, ಅಲ್ಲಿನ ವೋಟರ್ ಕೂಡ. ಅವರು ವೋಟ್ ಹಾಕಿದ ಸಂದರ್ಭದ ದೃಶ್ಯ. ಸಿಪಿ ಯೋಗೇಶ್ವರ್ ಸ್ಥಳೀಯರು. ಹಾಗಾಗಿ ಅವರು ಅವರ ಹುಟ್ಟೂರಿನಲ್ಲಿ ಮತ ಚಲಾವಣೆ ಮಾಡಿದ್ದಾರೆ ಪತ್ನಿ ಸಹಿತರಾಗಿ ಬಂದು. ಕ್ಯಾಂಡಿಡೇಟ್ಗಳೇ ತಮ್ಮ ಹಕ್ಕನ್ನು ಚಲಾಯಿಸಿದ ಸಂದರ್ಭದ ದೃಶ್ಯವನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ.